ಸವಿತಾ ಸಮಾಜದ ಬಡ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ವಿತರಣೆ ಸಮಾರಂಭ. ಚಿಕ್ಕಬಳ್ಳಾಪುರ ತಾಲೂಕಿನ ವಿದ್ಯಾಕಲಾಭಿವೃದ್ಧಿ ಟ್ರಸ್ಟ್ ವತಿಯಿಂದ 2025-26ನೇ ಸಾಲಿನ ಚಿಕ್ಕಬಳ್ಳಾಪುರ ತಾಲೂಕು ಸವಿತಾ ಸಮಾಜದ ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಪ್ರತಿಭಾ ಪುರಸ್ಕಾರ ವಿತರಣಾ ಕಾರ್ಯಕ್ರಮ ಟ್ರಸ್ಟ್ನ ಆವರಣದಲ್ಲಿ ಹಮ್ಮಿಕೊಂಡಿದ್ದು, ಸಭೆಗೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ಬೆಂಗಳೂರಿನ ಸ್ವಾಮಿ ವಿವೇಕಾನಂದ ಗ್ರೂಪ್ ಆಫ್ ಎಜುಕೇಷನ್ ಇನ್ಸ್ಟಿಟ್ಯೂಟ್ ಅಧ್ಯಕ್ಷರಾದ ವಿಷ್ಣುಕುಮಾರ್ ಮಾತನಾಡಿ, ನಮ್ಮ ಸವಿತಾ ಸಮಾಜದ ಬಹುಪಾಲು ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಿದ್ದಾರೆ. ಆದ್ದರಿಂದ ನಮ್ಮ ಸವಿತಾ ಸಮಾಜದ ಮಕ್ಕಳನ್ನ ಉತ್ತಮ ಶಿಕ್ಷಣ ಕೊಡಿಸಿ ಸಮಾಜದಲ್ಲಿ ಉನ್ನತ ಸ್ಥಾನಗಳಲ್ಲಿ ಉದ್ಯೋಗ ಪಡೆಯಲು ಪೋಷಕರು ಸಹಕರಿಸಬೇಕಿದೆ. ಹಾಗೂ ನಮ್ಮ ಸಮಾಜದ ಬಡ ಮಕ್ಕಳು ವೈದ್ಯರು, ಇಂಜಿನಿಯರ್ಗಳನ್ನಾಗಿ ಓದಿಸಲು ಇಚ್ಛೆ ಉಳ್ಳವರು 10ನೇ ತರಗತಿ ಪಾಸಾದ ನಂತರ ನಮ್ಮ ಸಂಸ್ಥೆಯಲ್ಲಿ ಸೇರಿಸಿ. ನಮ್ಮಲ್ಲಿ ಈಗ ಪ್ರಸ್ತುತ 800ಕ್ಕೂ ಅಧಿಕ ವಿದ್ಯಾರ್ಥಿಗಳು ವಿದ್ಯೆ ಕಲಿಯುತ್ತಿದ್ದಾರೆ. ಅವರಲ್ಲಿ ಬಹುತೇಕರು ನಮ್ಮ ಸವಿತಾ ಸಮಾಜದವರೇ ಇದ್ದಾರೆ. ಅವರಿಗೆ ಉಳಿದುಕೊಳ್ಳಲು ಹಾಸ್ಟೆಲ್ ಸೌಲಭ್ಯ ಕಲ್ಪಿಸಿ ಕೊಡಲಾಗಿದೆ. ಪೋಷಕರು ಓದಿಲ್ಲವೆಂದರೆ ಮಕ್ಕಳನ್ನಾದರೂ ಚೆನ್ನಾಗಿ ಓದಿಸಿ ಎಂದು ಕರೆ ಕೊಟ್ಟರು. ಹಾಗೂ ಚಿಕ್ಕಬಳ್ಳಾಪುರ ತಾಲೂಕು ಸವಿತಾ ಸಮಾಜದ ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನೀಡಿ ಸಭೆಯಲ್ಲಿ ಸನ್ಮಾನ ಮಾಡಲಾಯಿತು. ಮತ್ತು ಸಭೆಯಲ್ಲಿ ತಾಲೂಕು ಸವಿತಾ ಸಮಾಜದ ಅಧ್ಯಕ್ಷರಾದ ಕೆ ನಟರಾಜು, ವಿದ್ಯಾಕಲಾಭಿವೃದ್ಧಿ ಟ್ರಸ್ಟ್ನ ಅಧ್ಯಕ್ಷರಾದ ಪಿಜಿ ಹರೀಶ್, ಕಾರ್ಯದರ್ಶಿಯಾದ ಬಿ ವೆಂಕಟೇಶ್, ಖಜಾಂಚಿಯಾದ ಆರ್ ಮೋಹನ್, ಸದಸ್ಯರಾದ ನಾರಾಯಣಸ್ವಾಮಿ ಹಾಗೂ ಕುಲಬಾಂಧವರು ಸಭೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟರು. ಜೈನ್ ಕೃಷ್ಣಾರೆಡ್ಡಿ, ಜೆಕೆ ನ್ಯೂಸ್ ಕನ್ನಡ, ಚಿಕ್ಕಬಳ್ಳಾಪುರ. ಅಥವಾ ಯಾವುದೇ ವಿಧವಾದ ವ್ಯಕ್ತಿ ಕಷ್ಟ ಕಾರ್ಪಣ್ಯಕ್ಕೆ ಸ್ಪಂದಿಸುತ್ತಾ ಅವ್ರಿಗೆ ಹಣ ಸಹಾಯ ಸಪೋರ್ಟ್ ಮಾಡ್ತಕ್ಕಂತ ಏಕೈಕ ಸಂಸ್ಥೆ ಅಂತಂದ್ರೆ ನಮ್ಮ ವಿದ್ಯಾಕಲಾಭಿವೃದ್ಧಿ ಟ್ರಸ್ಟ್. ಈ ಟ್ರಸ್ಟ್ ನಲ್ಲಿ ನಾವು ಸಹ 1985, 86, 87 ಇಸ್ವಿಯಲ್ಲಿ ಈ ಟ್ರಸ್ಟ್ ನಲ್ಲಿ ಕೊಟ್ಟಿರ್ತಕ್ಕಂಥ ಸ್ಕಾಲರ್ಶಿಪ್ ನಲ್ಲಿ ನಾವು ವಿದ್ಯಾಭ್ಯಾಸ ಮಾಡಿರ್ತೇವೆ. ಕೋಲಾರಲ್ಲಿ ಪರಿಚಯ ಆದ್ರು. ಸೊ ಸರ್ ಇಲ್ಲಿ ಬರಕ್ಕೆ ಮುಖ್ಯ ಕಾರಣ ಅಂದ್ರೆ, ಸೊ ಇಷ್ಟೊತ್ತು ವೆಂಕಟೇಶನ್ ಹೇಳ್ದಂಗೆ, ಸೊ ಈ ಬಿಲ್ಡಿಂಗ್ ಎಲ್ಲ ನಮ್ಮ ಕಮ್ಯುನಿಟಿ ಅಂತ ಎಲ್ರಿಗೂ ಗೊತ್ತಿದ್ದು, ಮುಂಚೆ ನಾವು ಚಿಕ್ಕ ಹುಡುಗರಿಂದ ನೋಡಿದ್ವಿ. ಬಟ್ ಯಾವತ್ತು ಇದು ಬರೀ ಒಂದು ಬಿಲ್ಡಿಂಗ್ ತರ ಆಯ್ತು ಹೊರತು ಇದಕ್ಕೆ ಏನೋ ಒಂದು ರೂಪ ಆಗಲಿ ನಮ್ಮ ಕಡೆಯಿಂದ ಏನಾದ್ರು ಹೆಲ್ಪ್ ಇರುತ್ತೆ. ಯಾಕಂದ್ರೆ ನಮ್ಮ ಕಮ್ಯುನಿಟಿ ತುಂಬಾ ಎಜುಕೇಶನ್ ಇಂದ ಇದೆ ನೋಡಿ. ಮುಂಚೆ ಎಲ್ಲ ಹೆಂಗಿತ್ತಂದ್ರೆ, ಈಗ ಮೇಬಿ ಈಗ ರಾಯಚೂರು, ಶಿವಮೊಗ್ಗ ಆ ಕಡೆ ಹೋದ್ರೆ ಎಜುಕೇಶನ್ ತುಂಬಾ ಮುಂದುವರೆದಿದ್ದಾರೆ. ಬಟ್ ನಮ್ಮಲ್ಲಿ ತುಂಬಾ ಎಜುಕೇಶನ್ ಇನ್ನೂ ಆ ಲೆವೆಲ್ ಹೋಗಿಲ್ಲ. ಬಟ್ ಈ ಜನರೇಷನ್ ಏನ್ ಪೇರೆಂಟ್ಸ್ ಇದಾರೆ ನೋಡ್ದಂಗೆ ಸುಮಾರು ಜನ ಮಕ್ಕಳಿಗೆ ಒಳ್ಳೆ. ಸೊ ಇದಕ್ಕೆ ಕೋಇನ್ಸಿಡೆನ್ಸ್ ಆಗಿ ನನಗೆ ವಿಷ್ಣು ಸರ್ ಪರಿಚಯ ಆದ್ರು. ಸೊ ವಿಷ್ಣು ಸರ್ ಬಗ್ಗೆ ಹೇಳ್ಬೇಕಂದ್ರೆ, ವಿಷ್ಣು ಸರ್ ಇದು ಚೇರ್ಮನ್ ಆಫ್ ಸ್ವಾಮಿ ವಿವೇಕಾನಂದ ಇನ್ಸ್ಟಿಟ್ಯೂಷನ್ ಬ್ಯಾಂಗ್ಳೂರ್. ಅಲ್ಲಿ ಸುಮಾರು ನಿಮಗೆ BSc ನರ್ಸಿಂಗ್, ಫಿಸಿಯೋಥೆರಪಿ, GNM ಸುಮಾರು ಕೋರ್ಸಸ್ ಇದೆ. ಅಲ್ಲಿ ನಂಗೆ ಪರಿಚಯ ಆದಾಗ ಹೇಳ್ತಾ ಇದ್ರು, ಅವರು ಬೇಸಿಕಲಿ ರಾಜಸ್ಥಾನ್ ಅವರು, ಬಟ್ ನಮ್ಮ ಸಮಾಜದವರ. ಸೊ ಬ್ಯಾಂಗ್ಳೂರ್ ಸೆಟ್ಲ್ ಆಗಿದ್ದಾರೆ. ಅವರು ಸುಮಾರು ಬೇರೆ ಬಿಸ್ನೆಸ್ ಎಲ್ಲ ಇದೆ. ಅವರು ಏನ್ ಹೇಳಿದ್ರು, ಫಸ್ಟ್ PUC ಮುಗಿಸಿ ನರ್ಸಿಂಗ್ ಮಾಡಲು ಹಾಗೂ ಫಿಸಿಯೋಥೆರಪಿ ಮಾಡಲು ಇಚ್ಛಿಸುವವರಿಗೆ ಉತ್ತಮ ಅವಕಾಶ. ಹುಮ್ನಾಬಾದ್ನ HKDETಯ ಉಮಾದೇವಿ ಪಾಟೀಲ್ ಕಾಲೇಜ್ ಆಫ್ ನರ್ಸಿಂಗ್ ನಲ್ಲಿ BSc ನರ್ಸಿಂಗ್ ಹಾಗೂ ಡಿಪ್ಲೊಮಾ ನರ್ಸಿಂಗ್ ಕೋರ್ಸ್ ಲಭ್ಯ. ಹಾಗೂ ಭೀಮರಾವ್ ಪಾಟೀಲ್ ಕಾಲೇಜ್ ಆಫ್ ಫಿಸಿಯೋಥೆರಪಿನಲ್ಲಿ BPT ಮತ್ತು MPT ಸ್ನಾತಕೋತ್ತರ ಪದವಿ ಲಭ್ಯವಿದೆ. ಇಲ್ಲಿ ಪ್ರವೇಶ ಪ್ರಾರಂಭವಾಗಿದ್ದು, ಉತ್ತಮವಾದ ಕ್ಲಾಸ್ ರೂಮ್, ಅನುಭವವುಳ್ಳ ಅಧ್ಯಾಪಕರಿಂದ ಬೋಧನೆ, ಪ್ರತ್ಯೇಕ ಲ್ಯಾಬ್ಗಳ ವ್ಯವಸ್ಥೆ, ಹೈಟೆಕ್ ಆಸ್ಪತ್ರೆಯೂ ಲಭ್ಯವಿದೆ. ಹಾಗೂ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆಯೂ ಲಭ್ಯವಿದೆ. ಹಾಗಿದ್ರೆ ತಡೆಯಾಕೆ, ಹಿಂದೆ ಭೇಟಿ ನೀಡಿ. NH65 ರಸ್ತೆ, ವೀರಭದ್ರಗಿರಿ, ಸಿಂಗನಕೀರ ಕ್ರಾಸ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆಡಳಿತಾಧಿಕಾರಿ ಡಾ. ಸದಾನಂದ ಪತ್ರಿ, 9019078988.